ನಮಸ್ಕಾರ, ಸಸ್ರಿಯಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿರೋದು ಭಾವಿಸ್ತೇನೆ. ನಾನು ನಿಮ್ಮ ಶೇಖ್ ಬಾಂಡ್ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ, ಇವತ್ತಿನ ರೈಡ್ ಮಾನ್ಸೂನ್ ರೈಡು. ಎಲ್ಲಿ ಎಂತ ಅಂತ ಹೇಳ್ಬಿಟ್ಟು ಏನು ಪ್ಲ್ಯಾನ್ ಮಾಡಿಲ್ಲ. ಮಾನ್ಸೂನ್ ಹೊಡಿಬೇಕು, 2 ದಿವಸ 3 ದಿವಸ 4 ದಿವಸ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಸ್ ಯೂಶ್ವಲ್ ಎವ್ರಿ ಇಯರ್ ಹೆಂಗೆ ಹೋಗ್ತೀನಿ ಹಂಗೆ ಹೋಗ್ತಾಯಿದ್ದೀನಿ. ಜುಲೈ ಎಂಡು ಹೋಗೋದು ಯಾವಾಗಲೂ. ಈ ಸಲ 3rd ವೀಕಲ್ಲಿ ಹೋಗ್ತಾಯಿದ್ದೀನಿ. ಪ್ರಾಬಬ್ಲಿ ರೂಟು ವಿಯಾ ಬಿಸ್ಲೆ ಹೋಗಿ ಬಿಸ್ಲೆಯಿಂದ ಧರ್ಮಸ್ಥಳ ಹೋಗ್ತೀವಿ. ಫಸ್ಟು ಧರ್ಮಸ್ಥಳ ಹೋಗಿ ಅದಾದಮೇಲೆ ಏನಿದೆಯೋ ಪ್ಲ್ಯಾನ್ ಮಾಡೋದು, ಎಲ್ಲಿ ಹೋಗೋದು ಏನಂತ ಹೇಳ್ಬಿಟ್ಟು. ಎಲ್ಲ ವರ್ಷ ಅದೇ ಥರ ಮಾಡೋದು, ಈ ವರ್ಷವೂ ಅದೇ ಮಾಡ್ತಾಯಿದ್ದೀವಿ. ನೋಡುವ ಹೇಗಾಗತ್ತೆ ಹೆಂಗಂತ ಹೇಳ್ಬಿಟ್ಟು. ಸೊ ನನ್ನ ಜೊತೆ ಇದ್ದಾರೆ ನಿತಿನ್, ಆಮೇಲೆ ನಿತಿನ್ ತಮ್ಮ ನೂತನ್ ಅಂತ ಹೇಳ್ಬಿಟ್ಟು. 2 ಹಿಮಾಲಯನ್, 1 ಎಕ್ಸ್ಪಲ್ಸ್ ಈ ಸಲ ಹೋಗ್ತಿರೋದು. 3 ಆಫ್ ರೋಡೆ. ಯಾಕೆ ಕ್ಲಬ್ ರೈಡ್ ಮಾಡಿಲ್ಲ ಅಂತ ಹೇಳ್ತೀರಾ? ಮಾನ್ಸೂನ್ ರೈಡು ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಎಂಡ್, ಇಲ್ಲಾಂದರೆ ಅದಕ್ಕೆ ನೆಕ್ಸ್ಟ್ ಮಂತು ಮಿಡ್ಡಲ್ಲಿ ಹಾಕ್ತೀನಿ ಮಾನ್ಸೂನ್ ರೈಡು ಕ್ಲಬ್ದು. ಪ್ರಾಬಬ್ಲಿ ಆವಾಗ ಹೋಗ್ತೀವಿ. ಅಪ್ಡೇಟ್ ಸಿಗುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ನಾವು ಯಾವ ರೈಡ್ ಹೋಗ್ತಿದ್ದೀವಿ, ಏನು ರೈಡು, ನಾನು ಹೋಗ್ತಾ ಇದ್ದೇನಾ ಅಥವಾ ಕ್ಲಬ್ ಜೊತೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬ ತಿಂಗಳು ನಂತರ ರೈಡ್ ಮಾಡ್ತಿರೋದು. ಫೆಬ್ಬಲ್ಲಿ ಲಾಸ್ಟ್ ರೈಡ್ ಮಾಡಿದ್ದು ನಾನು ಕ್ಲಬ್ ಜೊತೆ. ಅದಾದಮೇಲೆ ಎಲ್ಲೂ ಹೋಗಲಿಲ್ಲ ಬ್ಯುಸಿ ಸ್ಕೆಡ್ಯೂಲಿಂದ. ಸೊ ಇವಾಗ ಪ್ಲ್ಯಾನ್ ಮಾಡಿ ಮಾನ್ಸೂನ್ ರೈಡ್ ಹೊರಟಿದ್ದೀವಿ. ಈ ವರ್ಷ ಮಾನ್ಸೂನ್ ಬೇಜನ್ ಭಯಂಕರವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲರೂ. ನನಗೇನೋ ಎಲ್ಲ ವರ್ಷ ಹಂಗೆ ಹೇಳ್ತಾರೆ, ನಾವು ಹೋಗಿ ಬಂದರೆ ನಾರ್ಮಲಾಗಿ ಇರುತ್ತೆ. ಸೊ ನಮ್ಮ ಸೇಫ್ಟಿ ನಾವು ನೋಡಿಕೊಂಡು ಜೋಪಾನವಾಗಿ ಹೋಗಿ ಬಂದರೆ ಸಾಕು ಸ್ನೇಹಿತರೆ. ಹಾಸನ್ ಹೈವೇಲಿದ್ದೀವಿ. ಮಳೆಯಿನ ಪಯಣ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಗೇರಪ್ ಆಗ್ತಿದ್ದೀವಿ, ಎಲ್ಲ ರೇನ್ ಸೂಟೆಲ್ಲ ಹಾಕ್ಕೊತಿದ್ದೀವಿ. ಮಳೆಯಲಿ ಜೊತೆಯಲಿ ಅಂದ್ಕೊಂಡು ರೇನ್ ಸೂಟೆಲ್ಲ ಹಾಕ್ಕೊತಿದ್ದೀವಿ ಸ್ನೇಹಿತರೆ. ಇನ್ನು ಮಳೆಯಿನ ಪಯಣ ಸ್ಟಾರ್ಟ್. ಅದು ಬ್ಲೂ ಕಲರ್ ಚಿಕ್ಕದಿತ್ತಲ್ಲ ನಿಮ್ಮದು? ಹಾಂ, ಹೌದಾ? ನಿಮ್ದು ಇರೋದು ಒಂದೇ ಜಾಕೆಟ್, ನೀವೇನಕ್ಕೆ ಬಿಚ್ತೀರಪ್ಪ? ಓಹೋ, ಒಳ್ಳೆ ಕೆಲಸ. ಬಿಚ್ಬಿಡಿ ಒಳಗಡೆದು ಬಿಚ್ಬಿಡಿ. ಟೀ ಶರ್ಟು ಅದು ಇದು. ಸ್ನೇಹಿತರೆ, ಹೆವಿ ಅಂದರೆ ಹೆವಿ ಮಳೆ ಹೊಡಿತಾ ಇದೆ ಸ್ನೇಹಿತರೆ. ಕ್ರೇಜಿ ಆಗಿದೆ. ವಾವ್, ಫುಲ್ ಚಿಂದೆ ಹೊಡಿತಿದೆ ಮಳೆ. ದ ರಿಯಲ್ ಮಾನ್ಸೂನ್ ಬಿಗನ್. ಈ ಒಂದು ರೈಡಿಗೆ 1 ವರ್ಷ ಕಾಯ್ತೀವಿ ಸ್ನೇಹಿತರೆ ನಾವು. ಪರ್ಟಿಕ್ಯುಲರ್ ನಾನು ಜುಲೈಯಲ್ಲಿ, ಈ ಪರ್ಟಿಕ್ಯುಲರ್ ಮಂತ್ ಎಂಡಲ್ಲಿ ಹೋಗೋದಂದರೆ 1 ವರ್ಷ ಕಾಯ್ದು 1 ವರ್ಷ ವೇಟ್ ಮಾಡಿ ಈ ರೈಡ್ ಒಂದು ಮಾಡೋದು. ನನ್ನ ಪ್ರಕಾರ ಇವಾಗೇನು ಹೊಡಿತಿದೆ ಮಳೆ ಎಲ್ಲ ಏನೂ ಇಲ್ಲ. ಇದು ನಾವು ಘಾಟ್ ಸೆಕ್ಷನ್ ಹೊಡಿಬೇಕು. ಘಾಟ್ ಸೆಕ್ಷನಲ್ಲಿ ಹೊಡಿಯೋ ಮಳೆನೇ ಮಳೆ. ಏನು ಹೇಳಿ,
ಹಂಗಿರುತ್ತೆ ಮಳೆ. ಆದರೆ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಸ್ನೇಹಿತರೆ. ಯಾಕಂದರೆ ಹೆವಿ ಸೈಕ್ಲೋನ್ ಥರ ಇದೆ ಮಳೆ, ಎಲ್ಲ ಕಡೆ ಅಪ್ಡೇಟು ಸಿಕ್ಕಿರೋದು. ಸೊ ಅದಕ್ಕೆ ಏನಿದೆಯೋ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಕ್ಲೀನಾಗಿ ಹೆಂಗೆ ಜಾಲಿಯಾಗಿ ಹೊರಟ್ವಿ ಹಂಗೆ ಜಾಲಿಯಾಗಿ ವಾಪಸ್ಸು ಮನೆಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡಬೇಕು ಸ್ನೇಹಿತರೆ. ಬನ್ನಿ ಇನ್ನು ಮುಂದೆ ಏನೇನೋ ನೋಡ್ತೀವಿ, ಏನೇನು ಕಾಣುತ್ತೆ ಎಲ್ಲ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ. ವೆಲ್ ಸ್ನೇಹಿತರೆ, ನೋಡಿ ಗುರೂರ್ ಡ್ಯಾಮ್ ಓಪನ್ ಮಾಡಿರಂತೆ. ಫುಲ್ ಹೆವಿ ಹೊಡ್ಕೊಂಡು ಹೋಗ್ತದೆ ನೋಡಿ ನೀರು. ವೆಲ್ ಸ್ನೇಹಿತರೆ, ತಿಂಡಿ ಹಾಕ್ಕೊಂಡಿದ್ದೀವಿ ನಾನು, ನೂತನ್ ಫುಲ್ ಹೊಟ್ಟೆ ಹಸಿದ್ಬಿಟ್ಟಿದ್ದು. ಏನು ಟೈಮು 10:30. ನಾನು ಸೆಟ್ ದೋಸೆ, ನಿತಿನ್ ಇಡ್ಲಿ ವಡೆ, ನೂತನ್ ಬಂದು ವಾಂಗಿಬಾತ್ ಫಸ್ಟ್ ಸೆಟ್ಟು. ಫುಲ್ ಜಾಲಿನೇ ತಿಂದ್ಬಿಟ್ಟು ಹೊರಡೋದು ಸ್ನೇಹಿತರೆ. ತಿಂಡಿ ಮಾಡ್ಕೊಂಡು ಹೊರಟ್ವಿ. ಅಷ್ಟರೊಳಗಡೆ ನೋಡಿದ್ರೆ ನಮ್ಮ ನಿತಿನ್ ಅವ್ರದ್ದು ಬ್ಯಾಗು ಕವರು ಹಾಳಾಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಸೈಕಲ್ ಅಂಗಡಿಯವರು ನಮಗೆ ಹೆಲ್ಪ್ ಮಾಡಿದ್ರು ಸೊ ಕವರ್ ಕೊಡೋಕ್ಕೆ. ಇಲ್ಲ ಸಾಕು ಒಂದು ಸಾಕು, ಆ ಥರ ಇದ್ದರೆ ಕೊಟ್ಬಿಡಿ. ಒಂದು ಸೆಕೆಂಡ್ ಕೊಟ್ರಲ್ಲ, ಆ ಥರ ಇದ್ದರೆ ಕೊಡಿ. ಸೊ ನಮ್ಮ ಸೈಕಲ್ ಶಾಪ್ ಅವರು ಕವರ್ ಕೊಟ್ಟರು. ಸೊ ಆ ಕವರ್ ಹಾಕ್ಬಿಟ್ಟು ಅದು ಮೇಲ್ಗಡೆ ಇವಾಗ ಪ್ಯಾಕ್ ಮಾಡಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನೋಡ್ತಿರಲಿಲ್ಲ ಅಂದರೆ ಫುಲ್ಲು ಬೆಟ್ಟಾಗಿಬಿಡ್ತಿತ್ತು ಸ್ನೇಹಿತರೆ. ನೋಡಿ, ತುಂಬ ಥ್ಯಾಂಕ್ಸ್ ಸೈಕಲ್ ಶಾಪ್ ಅವ್ರಿಗೆ. ಆಯಿತಾ? ಸಾಕು. ಆ ಕವರು ಕೊಟ್ಟನಲ್ಲ, ಅದು ನೀವು ನೋಡಿಲ್ವಾ ಕವರು? ಹಾಂ, ಹಾಳಾಗಿಬಿಟ್ಟಿತ್ತು ಅದು ಕವರು. ಹೋಣ ಆಲ್ ಸೆಟ್ ಸ್ನೇಹಿತರೆ. ಇವಾಗ ಫುಲ್ ವಾಟರ್ ಪ್ರೂಫು. ನೋಡ್ತಿರಲಿಲ್ಲ ಫುಲ್ ವೆಟ್ಟಾಗಿಬಿಡ್ತಿದ್ದು ಬಟ್ಟೆ ಎಲ್ಲ. ಬನ್ನಿ ಹೋಣ ಸ್ನೇಹಿತರೆ. ಫುಲ್ ಮಳೆ ಅಂದರೆ ಫುಲ್ ಮಳೆ. ಎಲ್ಲ ನೋಡಿ ಫುಲ್ಲು ಕಂಪ್ಲೀಟಾಗಿ ಫುಲ್ ಆಗಿಬಿಟ್ಟು ಅದು ಹೋಗ್ತಾಯಿದೆ. ಮಳೆ ಅಂದರೆ ಮಳೆ ಕ್ರೇಜಿ ಮಳೆ. ಏನು ಹೇಳಿ, ಹೆವಿ ಮಳೆ ಸ್ನೇಹಿತರೆ. ನಿಮಗೇನೋ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೆವಿ ಮಳೆ ಹೊಡಿತಿದೆ. ಮಳೆ ಅಂದರೆ ಹೆವಿ ಮಳೆ. ಈ ಕಡೆನೂ ತುಂಬೋಗ್ಬಿಟ್ಟಿದೆ, ಈ ಕಡೆನೂ ತುಂಬೋಗ್ಬಿಟ್ಟಿದೆ ಸ್ನೇಹಿತರೆ. ಹೆವಿ ಮಳೆ. ಏನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕಮ್ಮಿ ಆಗುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ. ಹಿಂಗಾಗ್ತಿದೆ. ಇಲ್ಲವ್ರು ಅದೇ ಬಂದು ಹೇಳ್ತವ್ರೆ, ನೀವು ಅಷ್ಟು ದೂರದಿಂದ ಬರ್ತೀರಾ, ಇದು ವಿಟ್ನೆಸ್ ಮಾಡೋಕ್ಕೆ ನಮಗೆ ಓಡಾಡಿ ಮಳೆಯಲ್ಲಿ ಬೇಜಾರೇ ಆಗ್ತಿದೆ ಅಂತ ಹೇಳ್ಬಿಟ್ಟು. ಏನು ಹೇಳಿ. ಸೊ ಹಂಗೆ ಇದೆ ಕ್ಲೈಮೇಟು, ಹಂಗೆ ಇದೆ. ನಾವು ಬೆಳಗಿಂದ ಬರ್ತಿದ್ದೀವಲ್ಲ, ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ, ಸ್ವಲ್ಪ ಹೊತ್ತು ಜಾಸ್ತಿ ಆಗುತ್ತೆ, ಮಳುತ್ತೆ ನಿಲ್ಲುತ್ತೆ, ತಿರ್ಗಾ ಜಾಸ್ತಿ ಆಗುತ್ತೆ. ಒಂದ್ಸಲಿ ನೋಡ್ರೆ ಬಿಸಿಲು ಫುಲ್ಲು ಸೆಕೆ ಹೊಡಿತಾ ಇದೆ ನಮಗೆ. ಯಾವುದಪ್ಪ ಇದು ಅಂತ ಹೇಳ್ಬಿಟ್ಟು ನಾವು ಪಾಪ ಇಲ್ಲವ್ರಿಗೆ ಸ್ವಲ್ಪ ಹಿಂಸೆನೇ. ನಮಗೆ ಯಾವಾಗ ಒಂದು ಹಿಂಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಬರ್ತೀವಿ. ನಮಗೆಲ್ಲ ಒಂದು ದಿವಸ 2 ದಿವಸ 3 ದಿವಸ ಅದು ನೋಡಿಕೊಂಡು ಇರ್ತೀವಿ. ಪಾಪ ಅವ್ರಿಗೆಲ್ಲ ಡೈಲಿ ಹಿಂಗೆ ಇರುತ್ತಲ್ಲ. ನಾವು ಬೆಂಗಳೂರಲ್ಲೇ ಒಂದು ವಾರ ಮಳೆ ಇದ್ದರೆ ಯಾವುದಪ್ಪ ಇದು ಅಂತ ಹೇಳ್ತೀವಿ.
ಪಾಪ ಅವ್ರಿಗೂ ಹಂಗಲ್ಲ. ಬಟ್ ನಾವು ಮಳೆಯಲ್ಲಿ ಬರೋದು ಈ ಟೈಮಿಗೆ ಬರ್ತಾ ಬರ್ತಾ ಎಂಜಾಯ್ ಮಾಡೋದು ಅದು ಬೇರೆ ಲೆವೆಲ್ ಸ್ನೇಹಿತರ, ಬೇರೆ ಲೆವೆಲ್ ಅಂದ್ಕೊಳ್ಳಿ. ಓಹೋ ನಾನು ಬಿಟ್ಟೆ. ನಿತಿನ್ ಮುಂದೆ ಬಿದ್ದಿದ್ದೀನಿ, ನಾನು ಮಧ್ಯದಲ್ಲಿದ್ದೀನಿ. ನಮ್ಮ ನೂತನ್ ಹಿಂದ್ಗಡೆ ಇದ್ದಾನೆ. ಏನು ಗೊತ್ತಾ, ಕ್ರೇಜಿ ಆಗಿದೆ, ಸಾಕದಾಗಿ ಅದ್ಭುತ. ಓ ಮೈ ಗಾಡ್. ನಿಮಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಆದರೆ ಹೆಂಗೆ ಹೊಡಿತಿದೆ ಗೊತ್ತಾ ಮಳೆ, ಹೆವಿ ಕ್ರೇಜಿಯಾಗಿ ಹೊಡಿತಿದೆ ಮಳೆ. ನಮ್ಮ ನಿತಿನ್ ಆ ಹಜಾರ್ಡ್ ಲ್ಯಾಂಪ್ಸ್ ಪ್ಯಾಟರ್ನ್ ಚೇಂಜ್ ಮಾಡಿ 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 ಸಾಕಾಗಿ ಹೋಗ್ತಾನೆ. ಹಿಂಗೆ ಏನಾದರೂ ಒಂದು ಹೇಗಾದರೂ ಒಂದು ಖುಷಿ. ಮಳೆ ಸ್ವಲ್ಪ ನಿಂತಿದೆ. ನಾನೆಲ್ಲಿ ಹೋಗ್ತಿದ್ದೀನಿ ರೈಡ್ಗೆ. ಅಯ್ಯೋ ಬ್ರೇಕ್ ಹೊಡಿಯೋಕ್ಕೂ ಬೇಜಾರು ಗುರು, ಭಯ ಆಗತ್ತೆ ಸ್ಕಿಡ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಹಂಗಿದೆ ಮಳೆ. ಹಿತ್ತೂರು ಗ್ರಾಸ್ ಲ್ಯಾಂಡ್ಗೆ ರೀಚ್ ಆಗಿದ್ದೀವಿ. ಗಾಡಿ ತೊಗೊಂಡು ಕೆಳಗಡೆ ಒಯ್ತಾ ಇದ್ದೀವಿ, ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಏನು ಹೇಳಿ, ಹೆಂಗೆ ಅವು ಬಂದು ಸೊ ಇಲ್ಲಿ ಸ್ಟಾಪ್ ಮಾಡಿದ್ರೆ ಸಾಕು. ಸ್ನೇಹಿತರ, ಹೌ ವಾಸ್ ದಟ್? ಏನು ಬೆಂಡ್ ಆಗಿಬಿಟ್ಟಿದೆ? ಎರಡು ಕುದುರೆ ಮುಂದ್ಗಡೆ ಒಂದು ಜಿಂಕೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ? ಆ ಕಡೆ ಬರೋಕ್ಕಾಗಲ್ಲ. ಯಾವ ಕಡೆ? ಲೊಕೇಶನ್ ಆ ಕಡೆ ತೋರಿಸ್ತದೆ ಬೈ. ಅದೇ ಹೋಮ್ ಸ್ಟೇ ಅಲ್ಲಿ ನಾವು ಸ್ಟೇ ಮಾಡಿದ್ದಿದ್ದು ಲಾಸ್ಟ್ ಟೈಮ್. ಹೌದಾ? ನೋಡಿ ಸ್ನೇಹಿತರೆ, ಸೊ ಇಲ್ಲೂ ಸಹ ನಿಮಗೆ ಎಲ್ಲ ಲಿಟ್ರಿಂಗ್ ಸಿಗುತ್ತೆ. ಬರ್ತಾರೆ ಜನರು, ಎಂಜಾಯ್ ಮಾಡೋದು ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಹೆಂಗಿರುತ್ತೆ ಹಂಗೆ ಹೋಗೋದಲ್ಲ. ಎಲ್ಲ ಲಿಟ್ರ್ ಮಾಡಿ ನೀರೆಲ್ಲ ಕುಡ್ದು ಎಲ್ಲ ಹಾಳು ಮಾಡಿ ನಮ್ಮ ಪ್ರಕೃತಿನ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಸೊ ಲಾಸ್ಟ್ ಟೈಮು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನಾವು ಬಂದು ಒಂದು ಹೋಮ್ ಸ್ಟೇ ಮುಗಿಲ ಮಂಚು ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇಯಲ್ಲಿ ಸ್ಟೇ ಮಾಡಿದ್ವಿ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಹೋಮ್ ಸ್ಟೇ ಅದು. ಸೊ ಅಲ್ಲಿ ಹೋಗಿ ನಾವು ಸ್ಟೇ ಮಾಡಿದ್ದಿದ್ದು. ಈ ಥರ ಒಂದು ಪೀಸ್ಫುಲ್ಲ ಬ್ರೇಕ್ ಬೇಕೇ ಬೇಕಾಗಿತ್ತು ಸ್ನೇಹಿತರೆ. ಸೊ ಇವಾಗ ಬಂದಿದ್ದೀವಿ ಮಾನ್ಸೂನ್ ಅಂತ ಪ್ಲ್ಯಾನ್ ಮಾಡಿಕೊಂಡು. ಏನು ಹೇಳಿ ಸ್ನೇಹಿತರೆ, ಕ್ರೇಜಿ. ನನ್ನ ಬೂಟ್ಸೇ ಆಚೆ ಬಂದುಬಿಟ್ಟಿದೆಯಲ್ಲ ಬ್ರೋ. ಹೆಂಗೆ ನೂತನ್, ಕ್ರೇಜಿನಾ ಬೂಟ್ಸು?
ಸೊ ನೋಡಿ ಸ್ನೇಹಿತರೆ, ನಾವು ಈ ಪರ್ಟಿಕ್ಯುಲರ್ ಮಾನ್ಸೂನ್ಗೆ ಪ್ಲ್ಯಾನ್ ಮಾಡಿ ಗಮ್ ಬೂಟ್ಸ್ ಅಂತ ತೊಗೊಂಡ್ಬಿಟ್ಟಿದ್ವಿ. ಸೊ ಕಷ್ಟನೇ ಬೇಡ, ಯಾವುದೂ ಟೆನ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಗಮ್ ಬೂಟ್ಸ್ ಪ್ಲ್ಯಾನ್ ಮಾಡಿ 3 ಜನಗೂ ಹಾಕ್ಕೊಂಡ್ಬಿಟ್ಟೆ. ಸೊ ಏನು ಒಂದು ತೊಟ್ಟು ನೀರು ಒಳಗಡೆ ಹೋಗಲ್ಲ, ಆರಾಮಾಗಿ ಅದು ಪಾಡಿಗೆ ಅದಿರುತ್ತೆ. ಬೇರೆ ಎಲ್ಲ ಇವಾಗ ಸದ್ಯಕ್ಕೆ ನೆಂದೋಗ್ತಿದೆ ಒಳಗಡೆ. ಪ್ಯಾಂಟ್ ಎಲ್ಲ ನೆನೀತಾ ಇದೆ. ಹಾಂ, ಲೈಟಾಗಿ ಒಳಗಡೆ ಫೋಮ್ ಎಲ್ಲ. ಇವಾಗ ಮಳೆ ಬಿದ್ದರೆ ಒಳಗಡೆ ಫೋಮ್ ಕ್ರಿಯೇಟ್ ಆಗತ್ತಲ್ಲ, ಅದರಿಂದ ಪ್ಯಾಂಟ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಯಾಂಟ್ ಇವಾಗ ನೆನೀತಾ ಇದೆ, ಸ್ಟಾರ್ಟ್ ಆಗ್ತಿದೆ. ಫೋಟೋ ವೀಡಿಯೋ ಅಂದರೆ ಸುಮ್ಮನೆ ಇಡಿ. ಮಳೆ 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 ಮಳೆಯಲಿ ಗಾಡಿಯಲಿ ಜೊತೆಯಲಿ ನೀತೆನ್ನು ಮಳೆಯಲ್ಲಿ ಗಾಡಿಯಲ್ಲಿ ಮಳೆಯಲ್ಲಿ ಗಾಡಿಯಲ್ಲಿ ಮಳೆಯಲ್ಲಿ ಗಾಡಿಯಲ್ಲಿ ಜೊತೆಯಲ್ಲಿ ನಿತಿನ್ನು ಹಾಡಾಡುತ್ತಾ ಹೋಗ್ತಾ ಇದ್ದೀವಿ. ವಾವ್ 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 ವಾವ್, ಕ್ರೇಜಿ! ಏನ್ ಮಳೆ ಸ್ನೇಹಿತರೆ, ಫೈನಲಿ ಬರೀ ಮಳೆ. ಚಲಿ 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 ಚಲಿ. ಅದು ನಿಮಗೆಲ್ಲ ವಿಟ್ನೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಹೇಳಿದ್ರೆ ನಿಮಗೆ ಏನಪ್ಪ ಇವನು ಸೈಕಾಗಿ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ನೆನ್ಸ್ಕೊಳ್ತೀರಾ. ನೀವು ವಿಟ್ನೆಸ್ ಮಾಡಬೇಕು. ಇದು ಮಳೆಯಲ್ಲಿ ಗಾಡಿ ಓಡಿಸ್ತಾ ಅದು ಫೀಲ್ ಇದೆಯಲ್ಲ, ಓಹೋ. ಆ್ಯಕ್ಚುಲಾಗಿ ಈ ಪರ್ಟಿಕ್ಯುಲರ್ ಮಾನ್ಸೂನ್ ರೈಡು ನನ್ನ RXL ಮಾಡೋಣ ಅಂತ ಹೇಳ್ಬಿಟ್ಟಿದ್ದು. ಆಮೇಲೆ ಸುಮ್ಮನೆ ಏನೋ ಬೇಡ ಅನಿಸ್ತು. RX ಸುಮ್ಮನೆ ಏನಾದರೂ ಮಳೆಯಲ್ಲಿ ಏನಾದರೂ ಕೈ ಕೊಟ್ಟರೆ ಬರೀ ಮಳೆ ಅಂತ ಹೇಳಿದ್ರು. ಹಂಗೆ ಗೊತ್ತಾಯಿತು. ಸೊ ಅದಕ್ಕೆ RX ಬೇಡ, ಹಿಮಾಲಯನಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಈ ಗಾಡಿ ತೊಗೊಂಡು ಬಂದೆ. ಪ್ರಾಬಬ್ಲಿ ನೆಕ್ಸ್ಟು ಮಂತ್ ಆದರೆ ಐ ಮೇಟ್ ಅಗೇನ್ ಕಮ್ ಎನ್ ಮೈ RXL ಬಂದು ಹೋಗೋಣ ಅಂತ ಪ್ಲ್ಯಾನ್ ಇದೆ. ಎಷ್ಟು ದೂರ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಚಿಕ್ಕಮಂಗ್ಳೂರು ಮಾಡೋಣ ಅಂತ ಹೇಳ್ಬಿಟ್ಟು RXL ಕ್ರೇಜಿಯಾಗಿರುತ್ತೆ ಗುರು, ಸಕ್ಕದಾಗಿರುತ್ತೆ. ಏನಾದರೂ ಹೇಳಿ, ಮಳೆಯಲ್ಲಿ ಹೊಡ್ತಾ ಸಕ್ಕದಾಗಿರುತ್ತದು. ಹೆಂಗೆ ಹೊಡಿತದೆ ಗೊತ್ತಾ ಮಳೆ, ಏನೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ. ಮುಂದೆ ನಿತಿನ್ ಹೋಗ್ತಾ ಇದ್ದಾರೆ. ಫುಲ್ ಮಿಸ್ಟಿ ಥರ ಕವರ್ ಆಗಿಬಿಟ್ಟು ಬರೀ ಲೈಟ್ಗಳು ಕಾಣ್ತಿದೆ ಅಲ್ಲಿ. ಯಾಕೋ ಫುಲ್ ಸ್ಲೋ ಮಾಡಿಬಿಟ್ಟವ್ರೆ ಬಸ್ಸು. ವಾರ್ರೆ ವಾ, ರಾಜ ಹುಲಿ ನಮ್ಮದು. ನೋಡಿ, ಮಳೆನೇ ಇಲ್ಲ ಇವಾಗಿಲ್ಲಿ. ಆ ಒಂದು ಸ್ಟ್ರೆಚ್ಚು ಮಳೆ, ಅದಾದ್ಮೇಲೆ ಮಳೆ ಇರಲ್ಲ. ಸ್ಟ್ರೆಚ್ಚು ಮಳೆ ಇರುತ್ತೆ, ಅದಾದ್ಮೇಲೆ ಮಳೆ ಇರಲ್ಲ. ಏನು ಹೇಳಿ, ಕ್ರೇಜಿ. ಹೆವಿಯಾಗಿ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಿದ್ದೀನಿ ಸ್ನೇಹಿತರೆ. ಈ ಸಲ ಯಾವುದಕ್ಕೂ ತೊಂದರೆ ಇಲ್ಲ. ಯಾಕಂದರೆ ಎವ್ರಿ ರೈಡಲ್ಲಿ ಒಂದು ಶೂದು ಒಂದು ಟೆನ್ಷನ್ ಇರ್ತಾಯಿತ್ತು. ಶೂ ನೆಂದೋಗ್ತಾಯಿದೆಯಲ್ಲ, ಒಳಗಡೆ ನೀರು ಬರ್ತಾಯಿದೆಯಲ್ಲ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಿತ್ತು ಅವಾಗವಾಗ. ಇವಾಗ ಈ ಸಲ ಏನು ಪ್ಲ್ಯಾನ್ ಮಾಡಿಬಿಟ್ಟೆ ಅಂದರೆ ಗಂಬೂಟ್ಸ್ ತೊಗೊಂಬಿಡೋಣ. ಒಳ್ಳೆ ಕ್ವಾಲಿಟಿ ಗಂಬೂಟ್ಸ್ ತೊಗೊಂಬಿಟ್ರೆ ಏನೂ ಟೆನ್ಷನ್ನೇ ಇರೋಲ್ಲ. ಸ್ವಲ್ಪ ಸ್ಮೂತ್ ಆಗೋವರೆಗೂ ಟೆನ್ಷನ್ ಆಗುತ್ತೆ. ಗೇರ್ ಹಾಕೋಕ್ಕೆ, ಬ್ರೇಕ್ ಹೊಡಿಯೋಕ್ಕೆ ಸ್ವಲ್ಪ ತಡೆಯುತ್ತೆ.
ಸ್ಮೂತ್ ಆಗಿಬಿಟ್ರೆ ಜಾಲಿ, ಫುಲ್ ಸ್ಮೂತ್, ಏನು ತೊಂದರೆನೇ ಇರಲ್ಲ. ಹಾಗಾಗಿ ಏನು ಟೆನ್ಷನ್ ಇಲ್ಲ ಇವಾಗ. ಎಷ್ಟು ನೀರಲ್ಲಿ ಹೋದ್ರು, ಎಷ್ಟು ಕೆಸರಲ್ಲಿ ಹೋದ್ರು, ನೀರಲ್ಲಿ ಹೋಗಿ ನಿಂತ್ಕೊಂಡ್ರು ಮಳೆ ಒಳಗಡೆ ಬರೋಲ್ಲ ಸ್ನೇಹಿತರೆ. ವಾವ್, ನೋಡಿ ತಿರ್ಗಾ ಅಲ್ಲಿ ಮಳೆ ಬರ್ತಿದೆ, ಈ ಕಡೆ ಮಳೆ ಇಲ್ಲ. ಇದೆ ಬ್ಯೂಟಿ ಆಫ್ ನಮ್ಮ ಕರ್ನಾಟಕ ಅಂತ ಹೇಳಿದ್ರೆ ಇದೆ. ನೋಡಿ ಸ್ನೇಹಿತರೆ, ಪಾಟ್ಲಾ ಬೆಟ್ಟಕ್ಕೆ ಪ್ರಾಬಬ್ಲಿ ಇವಾಗ ನೀವು ಇಲ್ಲಿ ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಟ್ರೆಕ್ಕಿಂಗ್ ಹೋಗಬೇಕು. ಪ್ರೆಸೆಂಟ್ ಅಪ್ಡೇಟು, ಟ್ರೆಕ್ಕಿಂಗ್ ಹೋದರೆ ನೋಡಿರ್ತೀರ ನಮ್ಮ ವೀಡಿಯೋಸಲ್ಲಿ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಯು ಹ್ಯಾವ್ ಟು ಗೋ ಟ್ರೆಕ್ಕಿಂಗ್. ಕಾಡಿನ ಮಧ್ಯದಲ್ಲಿದ್ದೀವಿ ಸ್ನೇಹಿತರೆ. ನೋಡಿ, ಜಸ್ಟ್ ಸೈಲೆನ್ಸ್ ಆಫ್ 5 minutes ಏನು ಕ್ರೇಜಿ ಆಗಿರುತ್ತೆ ಗೊತ್ತಾ. ನೋಡಿ ಸ್ನೇಹಿತರೆ, ಸೊ ನೀವೇನು ಬಿಸ್ಲೆ ವ್ಯೂ ಪಾಯಿಂಟಲ್ಲಿ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಅಲ್ಲಿ ನೋಡ್ತೀರಾ, ಅದೇ ಸೇಮ್ ವ್ಯೂ ಪಾಯಿಂಟ್ ಇದೆ. ಓಕೆ, ನಮ್ಮ ನಿತಿನ್ ಬಂದು ಆವಾಗ ಫಾಗ್ ಲ್ಯಾಂಪ್ ಆನ್ ಮಾಡಿ ಬಿಟ್ಟಿರ್ತಾನೆ, ಬ್ಯಾಟ್ರಿ ಡೌನ್ ಆಗಿ ಯಾವಾಗ ತಳ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ. ಹೇಳಿ, ಹಿಂಗೆ ಹೋಗ್ತೀವಿ ನಾವು. ಇದೇ ವ್ಯೂ ಪಾಯಿಂಟು, ಬಿಸ್ಲೆಯಿಂದ ಅದೇ ವ್ಯೂ ಪಾಯಿಂಟಿಗೆ ಬರೋದು. ಕಡಲೆ ಬೀಜನ ಅಲ್ಲ, ಸ್ವಲ್ಪ ಗ್ರೈಂಡಿಗೆ ಹಾಕಿದ್ದೀನಿ. ವಾಟರ್ ಫಾಲ್ ನೋಡಿ, ಅದು ಎಲ್ಲಿಂದ ಇದೆ, ಅದು ಎಷ್ಟು ಹೈಟ್ ಇರ್ಬೋದಲ್ಲ, ಅದು ಎಷ್ಟು ಹೈಟಲ್ಲಿದೆ ನೋಡಿ. ಅದು ನಾವು ಕೆಳಗಡೆ ಇದ್ದೀವೋ, ಅದು ಮೇಲ್ಗಡೆ ಇದೆಯೋ, ಪಾಪ. ಸಮಯ ಬಂದು 3:30 ಸ್ನೇಹಿತರೆ. ಇನ್ನೂ ಬಿಸಿಲೇ ಡೆನ್ಸ್ ಫಾರೆಸ್ಟಲ್ಲಿ ರೈಡ್ ಮಾಡ್ತಾಯಿದ್ದೀವಿ. ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಂತ ಹೇಳ್ಬೋದು. ನೋಡಿ, ವಾಟರ್ ಫಾಲ್ಸ್, ಮಿಲ್ಕ್ ವೈಟ್ ವಾಟರ್, ಹಾಲು ಥರ ಇದೆ ವಾಟರ್, ನೀರು ಹಂಗೆ ಬರ್ತಾಯಿದೆ. ಎಷ್ಟು ಡೆನ್ಸ್ ಆಗಿದೆ ಅಂದರೆ ಫಾರೆಸ್ಟು. ಇದೇ ನಾವು ಯಾವುದೋ ಸಮ್ಮರಲ್ಲಿ ಬಂದ್ವಿ ಒಂದ್ಸಲಿ. ಸಮ್ಮರಲ್ಲಿ ಬಂದಾಗ ಫುಲ್ ಡ್ರೈ, ಈ ಥರ ಏನು ಕಾಣಿಸ್ತಾನೆ ಇರಲಿಲ್ಲ. ಯಾವುದೋ ಒಂದು ರೋಡು ಫುಲ್ ಡ್ರೈ ಆಗಿಬಿಟ್ಟಿರುತ್ತಲ್ಲ, ಎಲೆಯಲ್ಲಿ ಏನೂ ಕಾಣಲ್ಲ, ಬರೀ ಎಲ್ಲೋ ಕಾಣ್ತಾ ಇರುತ್ತೆ, ಬರೀ ಬ್ರಾಂಚಸ್ಸು, ಡಾಳಿಗಳು ಕಾಣ್ತಾ ಇರುತ್ತೆ. ಆವಾಗಕ್ಕೂ ಇವಾಗಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ಲ. ಇವಾಗ ಅದೇ ವಿಂಟ್ರಲ್ಲಿ ಬನ್ನಿ, ವಿಂಟ್ರಲ್ಲಿ ಬೇರೆ ಥರ ಇರುತ್ತಿದ್ದು. ದೇವರು ಪ್ರಪಂಚನ ಎಷ್ಟು ಸುಂದರವಾಗಿ ಮಾಡಿದಾನಂದರೆ ನೋಡ್ತಾನೆ ಇರಬೇಕು, ಸಾಲದೇ ಅಲ್ಲ. ಏನು ಹೋಗ್ತಿದ್ದೆ, ಓಹೋ, ತುಂಬ ಹರಿತಾ ಇದೆ ತುಂಬಿ ಅಲ್ಲ.
ಬಿಸ್ಲೆ ಎಕ್ಸಿಟ್ ಆಗಿ ಧರ್ಮಸ್ಥಳ ವಿಯಾ ಧರ್ಮಸ್ಥಳ ರೂಟ್ ಹೋಗ್ತಿದ್ದೀವಿ. ಧರ್ಮಸ್ಥಳಕ್ಕೆ ಹೆವಿ ಮಳೆ ಅಂದರೆ ಹೆವಿ ಮಳೆ, ಫುಲ್ ಮಳೆ. ಏನೂ ಕಾಣಿಸ್ತಿಲ್ಲ ಮುಂದ್ಗಡೆ. ಸ್ನೇಹಿತರೆ, ಧರ್ಮಸ್ಥಳ ಎಂಟರ್ ಆಗ್ತಾ ಇದ್ದೀವಿ, ನೋಡಬಹುದು. ನಮಗೆ ರೂಮ್ ಸಿಗ್ಬಿಟ್ರೆ ಸಾಕು ಇವಾಗ ಸಾಕೇತಾಳೆ. ಯಾಕಂದರೆ ಯಾವಾಗಲೂ ಬ್ಯುಸಿನೇ ಇರುತ್ತದು. ಸ್ನೇಹಿತರೆ, ಸೊ ನಾವು ಯಾವಾಗ ಬಂದ್ರೂ ಸಾಕೇತಲ್ಲೇ ಸ್ಟೇ ಮಾಡೋದು. ಸೊ ಇಲ್ಲೇ ರೂಮ್ ಮಾಡಿ ಇಲ್ಲೇ ಸ್ಟೇ ಮಾಡ್ತೀವಿ. ಸೊ ರೂಮ್ ತೊಗೊಳಕ್ಕೆ ನಾವು ಒಳಗಡೆ ಬಂದು ಇಲ್ಲಿ ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನಲ್ಲಿ ಏನಿದೆಯೋ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ರೂಮ್ ಕೀ ತೊಗೊಂಡು ಮೇಲ್ಗಡೆ ಹೋಗಬೇಕು. ಯಾವಾಗಲೂ ಅಡ್ವಾನ್ಸು ಬಂದು 400 to 500 rupees ಇರುತ್ತೆ. ರೂಮ್ ಚಾರ್ಜಸ್ ಬಂದು 150 rupees ಅಷ್ಟೇ. ಸೊ ನೆಕ್ಸ್ಟ್ ಡೇ ನಾವು ಚೆಕ್ಔಟ್ ಮಾಡಿದಾಗ ಆ 500 ಏನಿದೆಯೋ ಅಮೌಂಟ್ ವಾಪಸ್ ಕೊಟ್ಬಿಟ್ಟು ಸ್ಲಿಪ್ ಕೊಡ್ತಾರೆ ಅಷ್ಟೇ ಸ್ನೇಹಿತರೆ. ದಿಸ್ ಈಸ್ ದಿ ಪ್ರೊಸೀಜರ್ ಆಫ್ ಸಾಕೇತ ವಯರ್ ಇನ್ ಧರ್ಮಸ್ಥಳ. ನಿಂತಿದ್ದಾರೆ ತೊಗೊಳಕ್ಕೆ.